ಪ್ರಸಿದ್ಧ ಮಾವಿನ ಹಣ್ಣುಗಳ ಪಟ್ಟಿ. ಮೊದಲನೆಯದು ಅಲ್ಫೋನ್ಸೋ. ಮಹಾರಾಷ್ಟ್ರದ ಕರಾವಳಿಯಿಂದ ಹುಟ್ಟಿಕೊಂಡ ಇದು ಬೆಣ್ಣೆಯಂತಹ ಸಂಪೂರ್ಣವಾಗಿ ನಾರಿನಂಶವಿಲ್ಲದ ಚಿನ್ನದ ಹಳದಿ ತಿರುಳು ಮತ್ತು ಸಿಹಿ ಪರಿಮಳಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆ ಪಡೆದಿದೆ. ಎರಡನೆಯದು ಗುಜರಾತ್ನ ಕೇಸರ್. ತನ್ನ ಕೇಸರಿ ಬಣ್ಣದ ಸಿಹಿಯಿಂದ ಕೂಡಿದೆ. ಮೂರನೆಯದು ಉತ್ತರ ಪ್ರದೇಶದ ದಶೇರಿ. ಇದು ರಸಭರಿತ, ಸಿಹಿ ಮತ್ತು ಬಹುತೇಕ ಫೈಬರ್ ರಹಿತ ಮಾವಿನ ಹಣ್ಣು. ನಾಲ್ಕನೆಯದು ಉತ್ತರ ಪ್ರದೇಶದ ಲಂಗ್ರಾ. ಸಂಪೂರ್ಣವಾಗಿ ಹಣ್ಣಾದಾಗಲೂ ಇದು ಹಸಿರಾಗಿರುತ್ತದೆ. ಐದನೆಯದು ಉತ್ತರ ಪ್ರದೇಶದ ಚೌಸಾ. ಇದು ನಂಬಲಾಗದಷ್ಟು ಸಿಹಿ ಮತ್ತು ರಸಭರಿತವಾದ ತಿರುಳಿಗೆ ಹೆಸರುವಾಸಿಯಾಗಿದೆ. ಆರನೆಯದು ಆಂಧ್ರ ಪ್ರದೇಶದ ಬಂಗನಪಲ್ಲಿ. ಇದು ತುಂಬಾ ದೊಡ್ಡದಾಗಿದೆ, ಮೃದುವಾಗಿರುತ್ತದೆ ಮತ್ತು ರುಚಿಯಲ್ಲಿ ರುಚಿಕರವಾಗಿರುತ್ತದೆ. ಏಳನೆಯದು ಪಶ್ಚಿಮ ಬಂಗಾಳದ ಹಿಮಸಾಗರ್. ಇದು ಕೆನೆಭರಿತ, ಸಮೃದ್ಧ ಮತ್ತು ಬಹುತೇಕ ನಾರಿನಂಶವಿಲ್ಲದ ಹಣ್ಣಾಗಿದೆ. ಎಂಟನೆಯದು ಕರ್ನಾಟಕದ ರಸ್ಪುರಿ. ಇದನ್ನು ಬೆಂಗಳೂರು, ರಾಮನಗರ, ಕೋಲಾರ, ತುಮಕೂರು ಮತ್ತು ಹಳೆ ಮೈಸೂರು ಪ್ರದೇಶದ ಸುತ್ತಲೂ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಒಂಬತ್ತನೆಯದು ಬಾದಾಮಿ. ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಮಾವಿನ ಪ್ರಭೇದಗಳಲ್ಲಿ ಒಂದಾಗಿದೆ. ಹತ್ತನೆಯದು ಕರ್ನಾಟಕದ ತೋತಾಪುರಿ. ಇದು ಗಿಣಿಕೊಕ್ಕಿನ ಆಕಾರವನ್ನು ಹೊಂದಿದ್ದು ಉಪ್ಪಿನಕಾಯಿಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. 11ನೇದು ಆಂಧ್ರ ಪ್ರದೇಶದ ನೀಲಂ. ಇದು ಇತರ ಹೆಚ್ಚಿನ ಮಾವಿನ ಹಣ್ಣುಗಳಿಗಿಂತ ತಡವಾಗಿ ಹಣ್ಣಾಗುವುದರಿಂದ ಇದಕ್ಕೆ ವಿಶೇಷ ಮೌಲ್ಯವಿದೆ. 12ನೇಯದು ತಮಿಳುನಾಡಿನ ಮುಲ್ಗೋಬಾ. ಇದು ದಪ್ಪ, ಹಸಿರು ಹಳದಿ ಸಿಪ್ಪೆ ಮತ್ತು ಸಿಹಿ ಸುವಾಸನೆಗೆ ಹೆಸರುವಾಸಿಯಾಗಿದೆ. 13ನೇಯದು ಆಂಧ್ರ ಪ್ರದೇಶದ ಸಿಂಧೂರ. ಇದು ಕೆಂಪು ಹಳದಿ ಸಿಪ್ಪೆ, ರಸಭರಿತವಾದ ತಿರುಳು ಮತ್ತು ಆಹ್ಲಾದಕರವಾದ ಸಿಹಿ ರುಚಿಯನ್ನು ಹೊಂದಿರುತ್ತದೆ. ಕೊನೆಯದು ಆಂಧ್ರ ಪ್ರದೇಶದ ಸುವರ್ಣರೇಖಾ. ಕೆಂಪು ಬಣ್ಣವನ್ನು ಹೊಂದಿರುವ ಆಕರ್ಷಕವಾದ ಚಿನ್ನದ ಹಳದಿ ಸಿಪ್ಪೆಗೆ ಹೆಸರುವಾಸಿಯಾಗಿದೆ. ಇದು ರಸಭರಿತವಾದ, ನಾರುರಹಿತ ಸಿಹಿ ಪರಿಮಳವನ್ನು ನೀಡುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿಯ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನಲ್ಗೆ ಚಂದಾದಾರರಾಗಿ.